ಬಾ ಮೈದಾ. ನಿನ್ ಮುಖ ನೋಡಕ್ಕಾಗ್ತಿಲ್ವಲ್ಲೋ ನನ್ಗೆಲ್ಲ. ನೋಡಿದ್ಯಾ ನಿನ್ ಕಡೆಯವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ನನ್ನ ಕಡೆ ಹೇಗ್ ಮಾಡ್ಕೊಂಡೆ ಅಂತ ನೋಡಿದ್ಯಾ? ನೀನ್ ತುಂಬಾ ಇಷ್ಟಪಡೋ ನಿನ್ನ ತಾಯಿ ಕೂಡ ನನ್ನ ಕಡೆ ಇದ್ದಾರೆ ಇವಾಗ. ನೀನ್ ತುಂಬಾ ಪ್ರೀತಿಸೋ ನಿರೋಷ ಅವಳು ಕೂಡ ನನ್ನ ಕಡೆ ಬಂದಾಯ್ತು. ನನಗೆ ಚಾಲೆಂಜ್ ಮಾಡ್ತೀಯಾ? ರಂಜಿತ್ ಏಯ್, ಸೋತೋದ್ಯಲ್ಲೋ, ನ್ಯಾಯವಾಗಿ ಸೋತೋದ್ಯಲ್ಲೋ. ಭಿಕ್ಷಕನ್ಗಿಂತ ಕಡೆ ನೀನ್ ಇವಾಗ ಒಂಟಿ, ಸಾಯೋವರೆಗೂ ಒಂಟಿ ನೀನು. ಇನ್ ಮುಂದೆ ನೀನು ನಿನ್ನ ಬಾಳು ಬರೀ ಗೋಳು. ಎಲ್ಲೋ ಇದ್ಯಾ? ಹೇಳಿ ಬಾರೋ, ನಿನ್ನನ್ನು ಮಾತ್ರ ಬಿಡಲ್ಲ ಕಣೋ. ನನ್ನಿಂದ ನನ್ನವ್ರನ್ನೆಲ್ಲ ಕಿತ್ಕೊಂಡೆ ಅಲ್ವಾ? ಬೀದಿಗೆ ಬರ್ತಾ ಅಲ್ವಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ನಿನ್ನಗೂ ಇದೇ ಪರಿಸ್ಥಿತಿ, ಬೀದಿಲಿ ಭಿಕ್ಷೆ ಬಿಡ್ಬೇಕು. ನಿನ್ನ ಬರ್ಬಾದ್ ಮಾಡ್ಲಿಲ್ಲ, ಕಣ್ಣು ಮುಚ್ಚಿದ್ರು ಸರಿ, ಕಣ್ಣು ಬಿಟ್ರು ಸರಿ, ನಿನಗೆ ಯಮನ ಕಾಣಿಸ್ಲಿಲ್ಲ. ಅಮ್ಮ, ಅಮ್ಮ, ಆದಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗಿರ್ಬೋದು, ಆದರೆ ಮತ್ತೆ ಅವನು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾನೆ. ಯಾಕಮ್ಮ ಮಾತಾಡ್ತಾ ಇಲ್ಲ? ಏನಾದರೂ ಮಾತಾಡಿ. ಏನಂತ ಮಾತಾಡ್ತೀನಿ ನಿನ್ನ ಹತ್ರ ಮಾತಾಡಿ ಏನಾಗಬೇಕಾಗಿದೆ? ಹೇಗೋ ನೀನು ಇಷ್ಟಪಟ್ಟು ಹುಡುಗನೇ ಮದುವೆ ಆಗಿದೆಯಲ್ಲ, ಸುಖವಾಗಿದ್ಯಾ? ಇನ್ನೇನಾಗಬೇಕಾಗಿದೆ ನಿನಗೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ತಪ್ಪ ಮಾತಾಡ್ತಾ ಇರೋದು? ಇರೋ ವಿಷಯ ತಾನೇ ಹೇಳ್ತಾ ಇರೋದು. ನೀನ್ ಮನೆಗೆ ಬರಬಾರ್ದು ಅಂತ ಆದಿತ್ಯ ತಡಿತಾ ಇದ್ದ, ಆದ್ರೆ ಈಗ ಅವನನ್ನೇ ಮನೆ ಬಿಟ್ಟು ಎಲ್ರೂ ಕಳಿಸಿದ್ರು. ನೀನ್ ಯಾವಾಗ ಬೇಕಾದ್ರೆ ನಿನ್ ತವ್ರ ಮನೆಗೆ ಬಂದು ಹೋಗಿ ಮಾಡ್ಬೋದು, ಯಾಕಂದ್ರೆ ನಿನಗೂ ಅದೇ ಆಸೆ ತಾನೆ. ನಿನಗೇನು ಚಿಂತೆ ಇಲ್ಲ, ಎಲ್ಲ ನೀನು ಅನ್ಕೊಂಡಾಗೆ ಆಯ್ತಲ್ಲ. ಅಂದ್ರೆ ಆತಿ ಮನೆ ಬಿಟ್ಟು ಹೋಗಿರೋದಕ್ಕೆ ನಾನು ಕಾರಣ ಅಂತ ಹೇಳ್ತಾ ಇದ್ದೀರಾ? ಪ್ರತ್ಯಕ್ಷವಾಗಿ ಅಲ್ತಿದ್ರೆ ಪರೋಕ್ಷವಾಗಿ ನೀನೇ ಕಾರಣ. ಇವತ್ತು ನಾನು ನಿರುಷ ನೋವು ಅನುಭವಿಸ್ತಾ ಇದ್ದೀವಿ, ಯಾಕೆಂದ್ರೆ ನಿನ್ನ ಗಂಡನಿಗೆ ಹೆಲ್ಪ್ ಮಾಡಕ್ ಹೋಗಿ ನಾವು ಸಿಕ್ಕಾಕೊಂಡ್ವಿ. ನೀನ್ ಮಾತ್ರ ಅಲ್ಲ ಕಣೆ, ನಿಮ್ಮ ತಂದೆ ಕೂಡ, ಅವರು ಇಷ್ಟಕ್ಕೆಲ್ಲ ಕಾರಣ. ಇನ್ನು ನಿನ್ನ ತಮ್ಮ ಹೋದ್ರೆ ಹೋಗ್ಲಿ ಅಂತ ತಲೆ ಮೇಲೆ ನೀರು ಸುರ್ಕೊಂಡಿದ್ದಾನೆ. ಆದಿ ಬಗ್ಗೆ ಯಾರಿಗೂ ಕನ್ಸರ್ನೇ ಇಲ್ಲ. ನಿನ್ನ ಗಂಡನಿಗೆ ಆದಿತ್ಯನಿಂದ ಹೆಲ್ಪ್ ಬೇಕಿತ್ತು, ಅದನ್ನ ನೀನು ನಮ್ಮಿಂದ ಮಾಡಿಸ್ಕೊಂಡೆ. ನಿನ್ನ ಗಂಡ ಬಿಸ್ನೆಸ್ಸಲ್ಲಿ ಸೆಟ್ಲ್ ಆದ, ಆದರೆ ನನ್ನ ಮಗ ನನ್ನಿಂದ ದೂರ ಆದ. ಹಾಗೆ ಹೇಳ್ಬೇಡಿ ಅಮ್ಮ. ಆದಿತ್ಯ ಮನೆ ಬಿಟ್ಟು ಹೋಗಿರೋದಕ್ಕೆ, ನಿಮ್ಮ ಮೇಲೆ ಅವನು ಕೋಪ ಮಾಡ್ಕೊಂಡಿರೋದಕ್ಕೆ, ನಿರೋಷನ ಮದುವೆ ಆಗದೆ ಇರೋದಕ್ಕೆ ನಿಮ್ಗೆಷ್ಟು ಬೇಜಾರು ದುಃಖ ಇದೆಯೋ ಅಷ್ಟೇ ಬೇಜಾರು ದುಃಖ ನನಗೂ ಇದೆ.
ಅಷ್ಟು ಬೇಜಾರು ಮಾಡ್ಕೊಳ್ಳೋಳು ಆದಿತ್ಯ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಹುಡ್ಕೋ ಪ್ರಯತ್ನ ಮಾಡಿದ್ರ? ಇಲ್ಲ, ಇಲ್ಲಿ ಬಂದು ನನಗೆ ಸಾಂತ್ವನ ಹೇಳ್ತಾ ಇದೆಯಾ? ಸಾಂತ್ವನ ಹೇಳಿದ್ರೆ ದುಃಖ ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಸಮಾಧಾನ ಸಿಗಲ್ವೇ? ಯಾರನ್ನು ನಂಬಾರ್ದು ಕಣೆ, ಯಾರಿಗೂ ಹೆಲ್ಪ್ ಮಾಡಬಾರ್ದು. ಹೆಲ್ಪ್ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಆಗಿದೆ ನೋಡು, ಅದೇ ರೀತಿನೇ ಆಗತ್ತೆ. ನನಗೆ ಅಂತ ಇದ್ದನು ಅವನೊಬ್ಬನೇ, ಅವನು ನನ್ನ ಬಿಟ್ಟು ದೂರ ಹೋದ. ಆದಿತ್ಯ ನೀನಾ? ಸಾರಿ ಕಣೋ, ನೀನು ಅಂತ ಗೊತ್ತಾಗ್ದೆ ನಿನ್ಗೂ ದುಡ್ಡು ಹಾಕ್ಬಿಟ್ಟೆ. ಅದು ನೀನು ಭಿಕ್ಷಕರ ಜೊತೆ ಕೂತಿದ್ಯಲ್ವಾ, ನಿನ್ನನ್ನು ಭಿಕ್ಷುಕ ಅಂತ ಅನ್ಕೊಂಡ್ಬಿಟ್ಟೆ. ಅದ್ ಸರಿ, ನೀನ್ ಯಾಕೆ ಈ ಭಿಕ್ಷಕರ ಜೊತೆ ಕೂತ್ಕೊಂಡು ಪ್ರಸಾದ ತಿಂತಿದ್ಯಾ? ಹೌದು, ನೀನದು ಫೈನಾನ್ಸ್ ಕಂಪ್ನಿ ಓಪನ್ ಮಾಡಿದೆ ಅಲ್ವಾ, ಏನಾಯ್ತದು? ದಿವಾಳಿ ಆಗೋಯ್ತಾ? ಜಾಸ್ತಿ ಮಾತಾಡಿದ್ರೆ ಇನ್ನು ಕೊಂದು ಬಿಡ್ತೀನಿ. ಆದಿತ್ಯ ಪಾಪ, ನೀನು ಮನೆ ಬಿಟ್ಟು ಆಚೆ ಬಂದು ಮಾತಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ಯಾ. ಇನ್ನು ನೀನು ನನ್ನ ಕೊಲೆ ಮಾಡ್ತೀಯಾ? ಮೂತಿಗೆ ಪ್ರಸಾದ ಅಂಟ್ಕೊಂಡಿದೆ, ಒರೆಸ್ಕೊ. ನೀನು ಮದ್ವೆ ಮಂಟಪದಿಂದ ಕೋಪ ಮಾಡ್ಕೊಂಡು ನಿರೋಶನ ಮದ್ವೆ ಆಗದೆ ಎದ್ ಬಂದ್ಬಿಟ್ಟಿಯಂತೆ. ಛೇ 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 ಛೇ, ಹೀಗಾಗ್ಬಾರ್ದಾಗಿತ್ತು ಕಣೋ. ಆಮೇಲೆ ನೀನ್ ತುಂಬಾ ನಂಬಿಕೆ ಇಟ್ಕೊಂಡ್ರು ನಿಮ್ಮಮ್ಮ ನಿರೋಶ, ಅವರಿಬ್ರು ನಿಂಗೆ ಮೋಸ ಮಾಡಿದ್ರಂತೆ. ಅದೇ ನಿನ್ ಶತ್ರು ರಂಜಿತ್ತು, ಅವನ್ಗೆ ನಿನ್ ಕೈಯಾರನೆ ಸಾಲ ಕೊಡ್ಸಿದ್ರಂತೆ. ಆ ವಿಷಯನೂ ಪಾಪ ನಿಂಗೆ ಇತ್ತೀಚೆಗೆ ಗೊತ್ತಾಯ್ತು ಅಂತ ಕೇಳ್ಪಟ್ಟೆ. ನೀನು ತುಂಬಾ ಬುದ್ಧಿವಂತ, ನಿನ್ನ ಯಾರು ಮೋಸ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ಕಣೋ. ಆದ್ರೆ ನೀನ್ ಯಾರನ್ನ ತುಂಬಾ ನಂಬಿಕೆ ಇಟ್ಕೊಂಡು ಯಾರನ್ನ ತುಂಬಾ ಹಚ್ಕೊಂಡಿದ್ಯೋ ಅವರೇ ನಿನಗೆ ಹೀಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಪಾಪ ಕಣೋ ಆದಿ, ನಿಂಗೆ ಹೀಗಾಗ್ಬಾರ್ದಾಗಿತ್ತು. ಆ ದೇವ್ರು ನಿನ್ ಕೈಯಲ್ಲಿ ಶಕ್ತಿ ಕೊಟ್ಟೆ ಹೊರತು ತಲೆಯಲ್ಲಿ ಬುದ್ಧಿ ಕೊಡ್ಲೇ ಇಲ್ಲ. ಅದಕ್ಕೆ ಎಲ್ಲರೂ ನಿನ್ನ ಇಷ್ಟ ಆರಾಮಾಗಿ ಫೂಲ್ ಮಾಡೋದು.
ನಿನ್ನ ಒಂದ್ ಚಿಕ್ಕ ಮಗು ಕೂಡ ಏಮಾರಿಸ್ಬೋದಲ್ವೋ ಆದಿತ್ಯ? ನೀನು ಹುಲಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕುರಿ ಅಂತ ಗೊತ್ತಿರ್ಲಿಲ್ಲ ಕಣ. ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ಯಾ ಆದಿತ್ಯ. ನನ್ನನ್ನು ಕೆಣಕ್ಬೇಡ. ನನ್ನನ್ನು ಕೆಣಕಿದ್ರೆ ಸುಟ್ಟು ಹೋಗ್ತ್ಯಾ. ಈಗ ನೀನು ಒಬ್ಬಂಟಿ. ನಿನ್ನ ನಾನು ಏನು ಬೇಕಾದರೂ ಮಾಡ್ಬೋದು. ಈಗಲೇ ನೀನು ಕಂಬಿ ಎಣ್ಸು ಹಾಕ್ಬೇಕಾದ್ರೂ ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಅರ್ಪಿತಾ ಜೊತೆ ಆಟ ಆಡ್ಬೇಡ. ಆಟ ಆಡಿದ್ರೆ ಸುಟ್ಟು ಹೋಗ್ತ್ಯಾ. ಅರ್ಪಿತಾ, ಸಾಕ್ ಮಾಡು ನಿನ್ನ ನಗುನ. ನಗು ಅಂತದ್ ಏನಾಗಿದೆ ಈಗ? ಯಾಕೆ ಇಷ್ಟೊಂದು ನಗ್ತಿದ್ಯಾ? ಹುಚ್ಚಿಗೆ ಹಿಡ್ದಿದ್ದೇನು? ಹುಚ್ಚು ಹಿಡ್ದಿಲ್ಲ, ಹಿಡಿಯುತ್ತೆ. ಆದ್ರೆ ನನಗಲ್ಲ, ಆ ಸೂರ್ಯ ಮತ್ತೆ ಆರ್ತಿಗೆ. ಯಾಕೆ ಅಂದ್ರೆ ಈ ಅರ್ಪಿತಾ ಬೀಸಿರೋ ಬಲೆನಲ್ಲಿ ಸಿಕ್ಕಾಕೊಂಡು ಅವರಿಬ್ರು ಹೊರಗೆ ತಪ್ಪಿಸ್ಕೊಳಕ್ಕಾಗದೆ ವಿಲ 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 ಅಂತ ಒದ್ದಾಡ್ತಿದ್ದಾರೆ. ಆ ಬಲೆನ ಬೀಸಿದ್ದು ನಾನು. ಅದು ಜೇಡ್ರು ಬಲೆ. ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ ಆಗಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ. ಸೂರ್ಯ ಸಾಮಾನ್ಯದವನಲ್ಲ. ಧೂಳಿಂದ ಎದ್ದು ಬರೋ ಕಲೆ ಕಲ್ತಿರೋ ಕಿರಾತಕ ಅವನು. ಆ ಸೂರ್ಯ ಧೂಳಿಂದ ಎದ್ದು ಬರೋ ಕಿರಾತಕ ಆದ್ರೆ ಈ ಅರ್ಪಿತಾ ಭೂಮಿಯಿಂದ ಎದ್ದು ಬರೋ ಚಂಡಿ. ಈಗಾಗ್ಲೇ ಸೂರ್ಯ ಆದಿತ್ಯಂಗೆ ಲೋನ್ ವಿಷಯ ಹೇಳಿದ್ ಯಾರು ಅಂತ ತಲೆಯಲ್ಲಿ ಹುಳ ಬಿಟ್ಕೊಂಡು ಹುಚ್ಚಂತರ ಆಗಿದ್ದಾನೆ. ಅಷ್ಟೊಂದು ಕರಾರವಕ್ಕಾಗಿ ಹೇಗೆ ಹೇಳ್ತೀಯ? ಯಾಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಆದಿತ್ಯ ಸೂರ್ಯನ ಮನೆಗೆ ಹೋಗಲ್ಲ. ಆದಿತ್ಯ ಸೂರ್ಯನ ಮನೆಗೆ ಹೋಗಲ್ಲ ಅಂದ್ಮೇಲೆ ಆ ಲೋನ್ ವಿಷಯ ನಾನೇ ಹೇಳಿದ್ದು ಅಂತ ಸೂರ್ಯಂಗೆ ಗೊತ್ತಾಗಲ್ಲ. ಇಲ್ಲೇ ನೀನು ಸೂರ್ಯನ ಆದಿತ್ಯನ ಅಂಡರ್ ಎಸ್ಟಿಮೇಟ್ ಮಾಡ್ತಿರೋದು. ಆ ಆದಿತ್ಯ ಒಂಥರ ಎರಡು ತಲೆ ಹಾವಿದ್ದ ಹಾಗೆ. 15 ದಿವಸ ಒಂದ್ ತಲೆಯಲ್ಲಿ ನಡೆದ್ರೆ ಇನ್ನು 15 ದಿವಸ ಇನ್ನೊಂದು ತಲೆಯಲ್ಲಿ ನಡೀತಾನೆ. ಅವನು ಯಾವ ಟೈಮಲ್ಲಿ ಹೇಗ್ ಬೇಕಾದ್ರೂ ಚೇಂಜ್ ಆಗ್ತಾನೆ. ಇಲ್ಲ, ಅವನು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಳಿದಾಗಾದ್ರೆ ನಾನು ಖುಷಿ ಪಡೋಷ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರು ಖುಷಿ ಪಡೋದಕ್ಕೆ ಸಾಧ್ಯ ಇಲ್ಲ. ನನಗೂ ಅದೇ ತಾನೇ ಬೇಕಾಗಿರೋದು. ಅರ್ಪಿತಾ, ನೀನು ನಿನ್ನ ಹಠದಿಂದ ಆ ಸೂರ್ಯನ ಮನೆಯವ್ರನ್ನ ಉತ್ತರ ಧ್ರುವ ದಕ್ಷಿಣ ಧ್ರುವ ಮಾಡಿದೆಯಲ್ಲ, ನನಗಷ್ಟು ಸಾಕು. ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಟ್ರೆ ಹೇಗೆ? ನಾ ಇನ್ನೂ ಹ್ಯಾಪಿ ನ್ಯೂಸ್ ಹೇಳೋದಿದೆ. ಏನದು? ಬೇಗ ಹೇಳು. ಸಾಕ್ಷಿ ಈಗ ತಾನೇ ತನ್ನ ತವ್ರ ಮನೆಗೆ ಹೋಗಿ ಬಂದ್ಲು. ತುಂಬಾ ನೊಂದಿರುವಂತಹ ತನ್ನ ತಾಯಿಗೆ ಸಮಾಧಾನ ಮಾಡೋದಕ್ಕೆ. ಆದ್ರೆ ಆರ್ತಿ ಸಾಕ್ಷಿಗೆ ಹಿಗ್ಗ ಮುಗ್ಗ ಉಗಿದು ಕಳ್ಸಿದಾಳೆ. ತಾಯಿ ಕಣ್ಣೀರು ಒರ್ಸಕ್ ಹೋದಂತ ಮಗಳು ತಾನೇ ಕಣ್ಣೀರು ಹಾಕೊಂಡು ಆಚೆ ಬಂದಂಗಾಗಿದೆ. ಇದೊಂದು ಹ್ಯಾಪಿ ನ್ಯೂಸಾ? ಇದರಲ್ಲಿ ನಂಗೆ ಅಂತ ವಿಶೇಷತೆ ಏನೂ ಕಾಣ್ತಾ ಇಲ್ಲ. ಅದಕ್ಕೆ ನಾನು ನಿಮಗೆ ಅವಾಗವಾಗ ಹೇಳೋದು, ಇತ್ತೀಚೆಗೆ ನಿಮಗೆ ಯೋಚನೆ ಮಾಡೋ ಬುದ್ಧಿ ಕಡಿಮೆ ಆಗಿದೆ ಅಂತ. ಆರ್ತಿ ಈಗಾಗಲೇ ಆದಿತ್ಯನಿಂದ ದೂರ ಆಗಿದ್ದಾಳೆ. ಈಗ ಸಾಕ್ಷಿನ ಹಿಗ್ಗ ಮುಗ್ಗ ಉಗಿದು ಕಳಿಸಿದಾಳೆ. ಆರ್ತಿ ಮೇಲೆ ಅಷ್ಟೊಂದು ಆಸೆ ಇಟ್ಕೊಂಡಂತಹ ಸಾಕ್ಷಿ ಅಮ್ಮ ಬೈದ್ರ ಅನ್ನೋ ಬೇಜಾರಲ್ಲಿದ್ದಾಳೆ. ಜೊತೆಗೆ ಅಮ್ಮನಿಂದ ಇನ್ಮುಂದೆ ಅವಳು ದೂರನೂ ಆಗ್ತಾಳೆ.
ಈಗಾಗಲೇ ಆದಿತ್ಯನಿಂದ ದೂರ ಇದ್ದು ಫಸ್ಟ್ರೇಷನಲ್ಲಿ ಇರುವಂತಹ ಆರ್ತಿ ಇನ್ನಷ್ಟು ಫಸ್ಟ್ರೇಷನ್ಗೆ ಒಳಗಾಗ್ತಾಳೆ. ಅದೇ ಫಸ್ಟ್ರೇಷನ್ ಕೋಪಕ್ಕೆ ತಿರುಗುತ್ತೆ. ಆರ್ತಿ ಕೋಪ ಬಂದ್ರೆ ಏನಾಗುತ್ತೆ ಹೇಳಿ? ಏನಾಗತ್ತೆ? ತನ್ನ ಮಗಳಿಗೆ ಬೈದ್ರಳ ಅನ್ನೋ ಕೋಪಕ್ಕೆ ಸೂರ್ಯ ಆರ್ತಿ ಮೇಲೆ ಕೂಗಾಡ್ತಾರೆ. ಒಬ್ರಿಗೊಬ್ರಿಗೆ ಮಾತು ಬೆಳೆಯುತ್ತೆ, ಮಾತು ಜಗಳ ಆಗುತ್ತೆ. ಆ ಜಗಳದಲ್ಲಿ ಸೂರ್ಯ ಆರ್ತಿಗೆ ಮನೆ ಬಿಟ್ಟು ಹೋಗು ಅಂತಾನೆ. ಆ ಮಾತು ಕೇಳಿದ್ಮೇಲೂ ಆರ್ತಿ ಆ ಮನೆಯಲ್ಲಿ ಖಂಡಿತ ಇರಲ್ಲ. ಆರ್ತಿ ಮನೆ ಬಿಟ್ಟು ಹೋದ್ಮೇಲೆ ಸೂರ್ಯನ್ಗೆ ಆಸರೆಯಾಗಿ ನಾನು ಆ ಮನೆಗೆ ಹೋಗಿ ಸೇರ್ಕೋತೀನಿ. ಅಷ್ಟೇ ಅಲ್ಲ, ಸದ್ಯದಲ್ಲೇ ನಿಮ್ಮ ಮಗ ನಿಮ್ಮ ಹತ್ರ ಬಂದೇ ಬರ್ತಾನೆ. ಯಾವಾಗ ಅದು ಸಾಧ್ಯ ಆಗೋದು? ಯಾವಾಗ ಅಂತ ಹೇಳಕ್ಕಾಗಲ್ಲ, ಆದ್ರೆ ನಿಮ್ಮ ಮಗ ಸದ್ಯದಲ್ಲೇ ವಾಪಸ್ ಬಂದೇ ಬರ್ತಾನೆ ಅಂತ ಹೇಳಬಲ್ಲೆ. ಇತ್ತೀಚೆಗೆ ಸಾಕ್ಷಿ ನನ್ನ ಮೇಲೆ ತುಂಬ ಡಿಪೆಂಡ್ ಆಗ್ತಿದ್ದಾಳೆ. ಅವಳು ನನ್ನ ಮೇಲೆ ಡಿಪೆಂಡ್ ಆದಷ್ಟು ರಂಜಿತ್ತಿಂದ ಅವಳನ್ನ ದೂರ ಮಾಡೋದು ನನಗೆ ಸುಲಭ. ಸಾಕ್ಷಿ ರಂಜಿತ್ ಮಧ್ಯ ನಾನು ಅವಾಗವಾಗ ಜಗಳ ತಂದು ಹಾಕ್ತೀನಿ. ಒಂದು ಜಗಳ ಮುಗೀತಿದ್ದ ಹಾಗೆ ಇನ್ನೊಂದು ಜಗಳ ಶುರುವಾದಾಗ ಇಬ್ಬರು ಮಧ್ಯ ಮನಸ್ತಾಪದ ಗೋಡೆ ಜಾಸ್ತಿ ಆಗುತ್ತೆ. ಸಾಕ್ಷಿ ರಂಜಿತ್ ಜೊತೆ ಬಾಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು ಒಂದಲ್ಲ ಒಂದಿನ ಮನೆ ಬಿಟ್ಟು ಆಚೆ ಹೋಗ್ತಾಳೆ. ಆಗ ರಂಜಿತ್ ಸಾಕ್ಷಿ ಪ್ರೀತಿನ ನಂಬ್ಕೊಂಡು ಆಚೆ ಬಂದು ದೊಡ್ಡ ತಪ್ಪು ಮಾಡಿದೆ ಅಂತ ಅರ್ಥ ಮಾಡಿಕೊಂಡು ವಿಧಿ ಇಲ್ಲದೆ ನಿಮ್ಮ ಹತ್ರ ವಾಪಸ್ ಬಂದೇ ಬರ್ತಾನೆ. ಸರಿ, ಇನ್ನೊಂದು ಸಂತೋಷದ ವಿಷಯ ಏನು? ನಮಗೆ ಸವಾಲು ಹಾಕಿದ ಆದಿತ್ಯ ಇವತ್ತು ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಿದ್ದಾನೆ. ಇದೇ ನನಗೆ ಬೇಕಾಗಿತ್ತು. ಅವನು ನನಗೆ ಆವಾಜ್ ಹಾಕಿದ್ದಲ್ದೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋದಕ್ಕೆ ನೋಡ್ದ. ಇಷ್ಟರಲ್ಲೇ ಅವನ ಅಂತ್ಯನೂ ನಾನು ನೋಡಬೇಕು. ಹಾ, ಇಲ್ಲಿ ಯಾಕೆ ನಿಂತಿದ್ದೀರಾ? ಮನೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ ಕಣೋ, ಉಸಿರು ಕಟ್ತಾ ಇದೆ. ಬರ್ತಾ ಬರ್ತಾ ಆರ್ತಿ ಅವ್ರ ನಡವಳಿಕೆಯಲ್ಲಿ ಬದಲಾವಣೆ ಆಗ್ತಿದೆ. ದಿನೇ ದಿನೇ ಅವರು ಆದಿತ್ಯನ ವಿಷಯದಲ್ಲಿ ವೀಕ್ ಆಗ್ತಾ ಆಗ್ತಾ ಮನೆ ವಾತಾವರಣನ, ಮನೆಯಲ್ಲಿರೋರ ಮನಸ್ಸನ್ನ ಹಾಳು ಮಾಡ್ತಿದ್ದಾರೆ. ನೀವಾ ಅಮ್ಮನ ಬಗ್ಗೆ ಹೀಗೆ ಮಾತಾಡ್ತಿರೋದು? ಹೌದು ಆರ್ಯ, ನನಗೆ ಗೊತ್ತು. ನಾನು ಅವ್ರನ್ನ ಅರ್ಥ ಮಾಡ್ಕೋಬೇಕು, ನಾನು ಅವ್ರ ಜೊತೆನಲ್ಲಿ ಇರಬೇಕು ಅಂತ, ಅವ್ರನ್ನ ಈ ಸ್ಥಿತಿನಲ್ಲಿ ಹೊರಗೆ ಬರಬೇಕು ಅಂತ. ಅದು ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಹೇಳಿ? ಡ್ಯಾಡ್, ನಾನೊಂದು ಹೇಳ್ತೀನಿ, ತಪ್ಪು ತಿಳಿಬೇಡಿ. ನೀವು ಈ ರೀತಿ ಬಿಹೇವ್ ಮಾಡ್ತಿರೋದು ನಿಮ್ಮ ಈಗೋಯಿಂದ. ಇಲ್ಲ ಕಣ. ಇಲ್ಲ ಅಂತ ಡಿನೈ ಮಾಡಬಹುದು, ಆದರೆ ವಿಷಯ ಇರೋದಲ್ಲೇ. ಸಾಕ್ಷಿ ಮನೆಗೆ ಬಂದಿದ್ಲು, ಅಮ್ಮ ಅವಳ ಮೇಲೆ ಕೂಗಾಡಿದ್ರು. ತಪ್ಪಲ್ವಾ? ತಪ್ಪಲ್ಲ. ಸಾಕ್ಷಿ ಅವ್ರಿಗೂ ಮಗಳೇ, ಸಾಕಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ. ಅವ್ರು ಒಂದು ಮಾತಂದಿದ್ದು ತಪ್ಪ? ಸಾಂತ್ವನ ಹೇಳಕ್ ಬಂದವ್ರನ್ನ ಯಾರಾದ್ರೂ ಬೈತಾರೇನೋ? ತಾಯಿಗೆ ಹಕ್ಕಿದೆ ಅಲ್ವಾ ಡ್ಯಾಡ್? ಈಗ ನೀವೇನಕ್ಕಾದ್ರೂ ಬೇಜಾರು ಮಾಡ್ಕೊಂಡು ನಾನು ಮಾತಾಡಕ್ ಬಂದ್ರೆ, ನೀವು ನನ್ನ ಮೇಲೆ ರೇಗಿದ್ನ ಅಮ್ಮ ನೋಡಿದ್ರೆ ಪ್ರಾಬ್ಲಮ್ ಎಲ್ಲಿ ಗೊತ್ತಾ ಇರೋ ಡ್ಯಾಡ್? ವಿತೌಟ್ ಯರ್ ನಾಲೆಡ್ಜ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದೊಂದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲದಕ್ಕೂ ಕಾರಣ ಆಗಿರೋದು. ಇಲ್ಲ ಆರ್ಯ. ಇಲ್ಲ ಅಂದಿದ್ರೆ ಒಂದು ತಾಯಿ ಮಗಳ ಮೇಲೆ ಬೈದ್ಲು ಅಂದ್ಬಿಟ್ಟು ಸುಮ್ಮನೆ ಇರಬೇಕಿತ್ತು.
ನಮ್ಮ ಫ್ರಸ್ಟ್ರೇಷನ್ನ ಯಾರ ಹತ್ರ ತೋರ್ಸಕ್ಕಾಗುತ್ತೆ ಡ್ಯಾಡ್? ನಾವು ಪ್ರೀತಿಸಿದವ್ರನ್ನ, ಮನ್ಸಿಗೆ ಹತ್ರ ಆದವ್ರ ಹತ್ರ, ಅದನ್ನೇ ಅಮ್ಮ ಮಾಡಿದ್ದಾರೆ. ತಪ್ಪ? ನಾನು, ನೀವು ಎಲ್ಲರೂ ಈ ಮನೇಲಿ ಒಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಅಮ್ಮ 20 ವರ್ಷದಿಂದ ಆದಿತ್ಯ ಜೊತೆ ಇದ್ದವರು. ಈಗ ಸಡನ್ ಆಗಿ ಅವ್ರ ಬದುಕಲ್ಲಿ ಅವನಿಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ದೊಡ್ಡ ವ್ಯಾಕ್ಯೂಮೇ ಕ್ರಿಯೇಟ್ ಮಾಡುತ್ತೆ. ನಾವು ಅವ್ರನ್ನ ಪ್ರೀತಿಯಿಂದ ಅರ್ಥ ಮಾಡ್ಕೊಂಡ್ರೆ ಆ ವ್ಯಾಕ್ಯೂಮ್ನ ದೂರ ಮಾಡ್ಬೋದು. ಅದ್ರ ಬದಲು ಅವ್ರನ್ನ ಬ್ಲೇಮ್ ಮಾಡ್ತಿದ್ರೆ ಅವ್ರದನ್ನ ಇನ್ನಷ್ಟು ವೀಕ್ ಮಾಡ್ತಾ ಹೋಗುತ್ತೆ, ಹೆಲ್ಪ್ಲೆಸ್ ಮಾಡುತ್ತೆ, ಡಿಪ್ರೆಸ್ ಆಗ್ತಾರೆ. ವರ್ಷ ಅಮ್ಮ ಇಲ್ದೆ ನರ್ಕ ಆಗ್ಬಿಟ್ಟಿತ್ತು ನನ್ನ ಬದುಕು. ಬೆಲೆ ಗೊತ್ತಿಲ್ಲದೆ ಕಳ್ಕೊಳ್ಳೋದು ಬೇಡ ಡ್ಯಾಡ್. ಬಿ ಸೆನ್ಸಿಬಲ್.